ಈಗ ಅವರು ತುಂಬ ಬಡ ಕುಟುಂಬದವರು. 35-40 ವರ್ಷ 20 ವರ್ಷದಿಂದ ಇವರು ಮೊದಲಿಂದ ಹಾಕ್ಕೊಂಬರ್ತಾಯಿದ್ರು. ನಾನು ಇಲ್ಲಿ ಕಾಂಪ್ಲೆಕ್ಸ್ ಕಟ್ಟಿದಾಗಿಂದ ನಾನು ಹುಟ್ಟು ಬೆಳೆದಿದ್ದೇನೆ. ನಾನೇ ಕಾರ್ಪೊರೇಟ್ರಲ್ಲಿ 3 ಬಾರಿ. ನನಗೆ ಯಾರು ಅಳುಬರು ಯಾರು ಹೊಸಬರು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಪಾಪ ಅವರು ಏನೋ ಬಾಳೆಹಣ್ಣು, ಫ್ರೂಟ್ಸು, ಚಪ್ಪಲಿ ಅಂಗಡಿ, ಬಟ್ಟೆ ಅಂಗಡಿ ಈ ಥರ ಎಲ್ಲ ವ್ಯಾಪಾರ ಮಾಡಿಕೊಂಡು ಅವರು ಬದುಕ್ತಾಯಿದ್ರು. ಇವತ್ತು ಅವ್ರಿಗೆ ಏಕಾಏಕಿ ಬಂದು ಇವರೆಲ್ಲ ಎತ್ತಂಗಡಿ ಮಾಡಿಬಿಟ್ಟಿದ್ದಾರೆ. ಇದು ಅವ್ರಿಗೆ ತುಂಬ ತೊಂದರೆ ಆಗ್ಬಿಟ್ಟಿದೆ. ಅವರು ಏನು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಅವ್ರು ಇವತ್ತು ಕೂಡ ಊಟಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಮತ್ತು ಅವ್ರಿಗೆ ಮಕ್ಕಳ ಫೀಸ್ ಕಟ್ಟಿಲ್ಲ ಅಂತೇಳಿ ಕಳಿಸಿದ್ದಾರೆ. ಅವ್ರು ಏನೋ ಒಂದು ಹಾಕ್ಕೊಂಡಿರೋ ಒಂದು ಒಡವೆ ಕೂಡ ಅಡ ಇಡ್ತಾಯಿದ್ದಾರೆ, ರಸೀದಿಗಳು ತೋರಿಸ್ತಾರೆ. ಈ ಥರ ಕಷ್ಟದ ಪರಿಸ್ಥಿತಿ ಆಗ್ಬಿಟ್ಟಿದೆ. ಅವ್ರಿಗೆ ನಾನು ಹೇಳೋದು ಒಂದು ಆಕರ್ ಝೋನೊಂದು ಮಾಡಿ ಈ ಜೈನರ್ದಲ್ಲಿ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಅವರು ಇವತ್ತು ನಾಳೆ ಹಾಕ್ಕೊಡ್ತಾರೆ ಅಂತ ನಮ್ಮ ಹತ್ರನೇ ಬರ್ತಾಯಿದ್ರು ಎಲ್ಲರ ಹತ್ರ ಕೂಡ. ನಾನೇನು ಹೇಳಿದೆ, ನಾವು ಕೂಡ MLA ಎಲ್ಲರೂ ತೊಗೊಂಡು ಅಧಿಕಾರಿಗಳು ತೀರ್ಮಾನ ತೊಗಿ ಹಾಕ್ಕೊಳ್ಳೋಣ ಅಂತ ಹೇಳ್ತಾಯಿದ್ದೀನಿ. ಇವತ್ತು ಅವರು ಏನು ಮಾಡಿದರು, ಏನೋ ಸಂಕ್ರಾಂತಿ ಹಬ್ಬ ಇದೆ, ಒಂದು ಮಕ್ಕರೆಲ್ಲೋ ಗಾಡಿಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ಕೊಳ್ಳೋಣ, ಬಟ್ಟೆನೋ ಬರೇನೋ ಅಂತ ಬಂದಿದ್ದಾರೆ. ಅವ್ರಿಗೆಲ್ಲ ಇವತ್ತು ಮಾರ್ಷಲ್ಸು ಮತ್ತು BBMP ಅಧಿಕಾರಿಗಳು ಬಂದು ಅವ್ರನ್ನೆಲ್ಲ ಎತ್ಸೋದು ಮಾಡೋದು, ಪೊಲೀಸನ್ನ ಕರ್ಕೊಂಬರೋದು, ಕಿರ್ಕೊಳ್ಳೋ ಕೊಡೋದು, ಸೀಸ್ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಇವತ್ತು ಎಲ್ಲರೂ ಸೇರಿಕೊಂಡು ನಾವು ಪ್ರೊಟೆಸ್ಟ್ ಮಾಡೋಣ, ಇಲ್ಲ ನಾವು ಇಲ್ಲೇ ಸಾಯೋಣ, ನಾವು ಇನ್ನೂ ಬದುಕೋಕ್ಕೆ ನಮಗೆ ಜೀವನಕ್ಕೆ ಕಷ್ಟ ಆಗ್ಬಿಟ್ಟಿದೆ, ನಾವು ಇನ್ನೇನು ಮಾಡ್ಬೋದು, ಸಾಯಬೇಕು ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ. ನಾನು ಅಧಿಕಾರಿಗಳಿಗೆ ಎಲ್ಲರಿಗೂ ಫೋನ್ ಮಾಡಿ ಹಿಂಗಿದೆ ಸರ್, ದಯವಿಟ್ಟು ಹಬ್ಬ ಆಗೋವರೆಗೂ ನೀವು ಬಿಟ್ಬಿಡಿ. ಇಷ್ಟು ದಿವಸ ತೆಗ್ಸಿದ್ದೀರಾ ಮಾಡಿದ್ದೀರಾ, ಹಬ್ಬ ಆದಮೇಲೆ ಕೂತ್ಕೊಳ್ಳೋಣ. MLA ನಾವು ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ನಾವು ಒಂದು ತೀರ್ಮಾನ ತೊಗೊಂಡು ಅವ್ರಿಗೆಲ್ಲರೂ ಒಂದು ಕಡೆ ಹಾಕ್ಕೊಡೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನಾನು ಅವ್ರ ಹತ್ರ ಮನವಿ ಮಾಡಿದ್ದೀನಿ, ದಯವಿಟ್ಟು ಈ ಹಬ್ಬಕ್ಕೆ ಹಾಕ್ಕೊಡಿ. ಹಬ್ಬ ಆಗಿದ ತಕ್ಷಣ ಒಂದು ಮೀಟಿಂಗ್ ಇಟ್ಕೊಂಡು ಅಲ್ಲಿ ತೀರ್ಮಾನ ತೊಗೊಂಡು ಯಾರು ಅಳುಬರು ಇದ್ದಾರೋ ಅವ್ರಿಗೆಲ್ಲ ಹಾಕ್ಕೊಡೋಣ ಅಂತ ನಾವು ತೀರ್ಮಾನ ತೊಗೊಂಡಿದ್ದೀವಿ ಸರ್. ನಾನು ನಾಗರಾಜ್ ಅಂತ, ಸ್ಥಳೀಯ ಕಾರ್ಪೊರೇಟ್ರು, ಪಾರ್ಟಿ ಲೀಡ್ರ್ ಆಗಿದೆ N. ನಾಗರಾಜು ಅಂತ. ಈಗ ಅವರು ತುಂಬ ಬಡ ಕುಟುಂಬದವರು. 35-40 ವರ್ಷ 20 ವರ್ಷದಿಂದ ಇವರು ಮೊದಲಿಂದ ಹಾಕ್ಕೊಂಬರ್ತಾಯಿದ್ರು. ನಾನು ಇಲ್ಲಿ ಕಾಂಪ್ಲೆಕ್ಸ್ ಕಟ್ಟಿದಾಗಿಂದ ನಾನು ಹುಟ್ಟು ಬೆಳೆದಿದ್ದೇನೆ. ನಾನೇ ಕಾರ್ಪೊರೇಟ್ರಲ್ಲಿ 3 ಬಾರಿ. ನನಗೆ ಯಾರು ಅಳುಬರು ಯಾರು ಹೊಸಬರು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಪಾಪ ಅವರು ಏನೋ ಬಾಳೆಹಣ್ಣು, ಫ್ರೂಟ್ಸು, ಚಪ್ಪಲಿ ಅಂಗಡಿ, ಬಟ್ಟೆ ಅಂಗಡಿ ಈ ಥರ ಎಲ್ಲ ವ್ಯಾಪಾರ ಮಾಡಿಕೊಂಡು ಅವರು ಬದುಕ್ತಾಯಿದ್ರು. ಇವತ್ತು ಅವ್ರಿಗೆ ಏಕಾಏಕಿ ಬಂದು ಇವರೆಲ್ಲ ಎತ್ತಂಗಡಿ ಮಾಡಿಬಿಟ್ಟಿದ್ದಾರೆ. ಇದು ಅವ್ರಿಗೆ ತುಂಬ ತೊಂದರೆ ಆಗ್ಬಿಟ್ಟಿದೆ. ಅವರು ಏನು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಅವ್ರು ಇವತ್ತು ಕೂಡ ಊಟಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಮತ್ತು ಅವ್ರಿಗೆ ಮಕ್ಕಳ ಫೀಸ್ ಕಟ್ಟಿಲ್ಲ ಅಂತೇಳಿ ಕಳಿಸಿದ್ದಾರೆ. ಅವ್ರು ಏನೋ ಒಂದು ಹಾಕ್ಕೊಂಡಿರೋ ಒಂದು ಒಡವೆ ಕೂಡ ಅಡ ಇಡ್ತಾಯಿದ್ದಾರೆ, ರಸೀದಿಗಳು ತೋರಿಸ್ತಾರೆ. ಈ ಥರ ಕಷ್ಟದ ಪರಿಸ್ಥಿತಿ ಆಗ್ಬಿಟ್ಟಿದೆ. ಅವ್ರಿಗೆ ನಾನು ಹೇಳೋದು ಒಂದು ಆಕರ್ ಝೋನೊಂದು ಮಾಡಿ ಈ ಜೈನರ್ದಲ್ಲಿ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಅವರು ಇವತ್ತು ನಾಳೆ ಹಾಕ್ಕೊಡ್ತಾರೆ ಅಂತ ನಮ್ಮ ಹತ್ರನೇ ಬರ್ತಾಯಿದ್ರು ಎಲ್ಲರ ಹತ್ರ ಕೂಡ. ನಾನೇನು ಹೇಳಿದೆ, ನಾವು ಕೂಡ MLA ಎಲ್ಲರೂ ತೊಗೊಂಡು ಅಧಿಕಾರಿಗಳು ತೀರ್ಮಾನ ತೊಗಿ ಹಾಕ್ಕೊಳ್ಳೋಣ ಅಂತ ಹೇಳ್ತಾಯಿದ್ದೀನಿ. ಇವತ್ತು ಅವರು ಏನು ಮಾಡಿದರು, ಏನೋ ಸಂಕ್ರಾಂತಿ ಹಬ್ಬ ಇದೆ, ಒಂದು ಮಕ್ಕರೆಲ್ಲೋ ಗಾಡಿಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ಕೊಳ್ಳೋಣ, ಬಟ್ಟೆನೋ ಬರೇನೋ ಅಂತ ಬಂದಿದ್ದಾರೆ. ಅವ್ರಿಗೆಲ್ಲ ಇವತ್ತು ಮಾರ್ಷಲ್ಸು ಮತ್ತು BBMP ಅಧಿಕಾರಿಗಳು ಬಂದು ಅವ್ರನ್ನೆಲ್ಲ ಎತ್ಸೋದು ಮಾಡೋದು, ಪೊಲೀಸನ್ನ ಕರ್ಕೊಂಬರೋದು, ಕಿರ್ಕೊಳ್ಳೋ ಕೊಡೋದು, ಸೀಸ್ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಇವತ್ತು ಎಲ್ಲರೂ ಸೇರಿಕೊಂಡು ನಾವು ಪ್ರೊಟೆಸ್ಟ್ ಮಾಡೋಣ, ಇಲ್ಲ ನಾವು ಇಲ್ಲೇ ಸಾಯೋಣ, ನಾವು ಇನ್ನೂ ಬದುಕೋಕ್ಕೆ ನಮಗೆ ಜೀವನಕ್ಕೆ ಕಷ್ಟ ಆಗ್ಬಿಟ್ಟಿದೆ, ನಾವು ಇನ್ನೇನು ಮಾಡ್ಬೋದು, ಸಾಯಬೇಕು ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ. ನಾನು ಅಧಿಕಾರಿಗಳಿಗೆ ಎಲ್ಲರಿಗೂ ಫೋನ್ ಮಾಡಿ ಹಿಂಗಿದೆ ಸರ್, ದಯವಿಟ್ಟು ಹಬ್ಬ ಆಗೋವರೆಗೂ ನೀವು ಬಿಟ್ಬಿಡಿ. ಇಷ್ಟು ದಿವಸ ತೆಗ್ಸಿದ್ದೀರಾ ಮಾಡಿದ್ದೀರಾ, ಹಬ್ಬ ಆದಮೇಲೆ ಕೂತ್ಕೊಳ್ಳೋಣ. MLA ನಾವು ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ನಾವು ಒಂದು ತೀರ್ಮಾನ ತೊಗೊಂಡು ಅವ್ರಿಗೆಲ್ಲರೂ ಒಂದು ಕಡೆ ಹಾಕ್ಕೊಡೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನಾನು ಅವ್ರ ಹತ್ರ ಮನವಿ ಮಾಡಿದ್ದೀನಿ, ದಯವಿಟ್ಟು ಈ ಹಬ್ಬಕ್ಕೆ ಹಾಕ್ಕೊಡಿ. ಹಬ್ಬ ಆಗಿದ ತಕ್ಷಣ ಒಂದು ಮೀಟಿಂಗ್ ಇಟ್ಕೊಂಡು ಅಲ್ಲಿ ತೀರ್ಮಾನ ತೊಗೊಂಡು ಯಾರು ಅಳುಬರು ಇದ್ದಾರೋ ಅವ್ರಿಗೆಲ್ಲ ಹಾಕ್ಕೊಡೋಣ ಅಂತ ನಾವು ತೀರ್ಮಾನ ತೊಗೊಂಡಿದ್ದೀವಿ ಸರ್. ನಾನು ನಾಗರಾಜ್ ಅಂತ, ಸ್ಥಳೀಯ ಕಾರ್ಪೊರೇಟ್ರು, ಪಾರ್ಟಿ ಲೀಡ್ರ್ ಆಗಿದೆ N. ನಾಗರಾಜು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.